ನಾವು ಹಿಂದಿನ ತರಗತಿಯಲ್ಲಿ ಕ್ರೈಸ್ತ ಧರ್ಮ ಹಾಗೂ ಇಸ್ಲಾಂ ಧರ್ಮದ ಬಗ್ಗೆ ನೋಡಿದ್ದೇವೆ. ಇವತ್ತಿನ ಕ್ಲಾಸ್ನಲ್ಲಿ ಭಾರತದಲ್ಲಿ ವೈವಿಧ್ಯತೆ. ಹಾಗಾದರೆ ವೈವಿಧ್ಯತೆ ಎಂದರೇನು? ಜನಸಮೂಹವೊಂದರಲ್ಲಿ ಭೌಗೋಳಿಕ, ಧಾರ್ಮಿಕ, ಭಾಷೆ, ಜನಾಂಗಗಳಲ್ಲಿ ಸಾಮೂಹಿಕವಾದ ವ್ಯತ್ಯಾಸಗಳು ಅಥವಾ ಭಿನ್ನತೆಗಳನ್ನು ವಿವಿಧತೆ ಅಥವಾ ವೈವಿಧ್ಯತೆ ಅಂತ ನಾವು ಕರಿತೀವಿ. ಈ ವೈವಿಧ್ಯತೆಯ ಪ್ರಮುಖ ಲಕ್ಷಣಗಳು: ಭೌಗೋಳಿಕ ವೈವಿಧ್ಯತೆ, ಎರಡನೇದಾಗಿ ಭಾಷಾ ವೈವಿಧ್ಯತೆ, ಮೂರನೇದಾಗಿ ಧಾರ್ಮಿಕ ವೈವಿಧ್ಯತೆ, ನಾಲ್ಕನೇದಾಗಿ ಸಾಂಸ್ಕೃತಿಕ ಮತ್ತು ಜನಾಂಗೀಯ ವೈವಿಧ್ಯತೆ. ಮೊದಲನೇದಾಗಿ ಭೌಗೋಳಿಕ ವೈವಿಧ್ಯತೆ. ಭಾರತದ ಭೌಗೋಳಿಕ ಲಕ್ಷಣಗಳಲ್ಲಿ ಸಾಕಷ್ಟು ವೈವಿಧ್ಯತೆಗಳಿವೆ. ಭಾರತವು ವಿಶಾಲ ಪರ್ವತ ಶ್ರೇಣಿ, ದಟ್ಟ ಅರಣ್ಯಗಳು, ಅಸಂಖ್ಯಾತ ನದಿಗಳು, ಮರುಭೂಮಿ ಮುಂತಾದವುಗಳನ್ನು ಹೊಂದಿದೆ. ಭಾರತದಲ್ಲಿ ಮಾತ್ರವಲ್ಲದೆ ವೈವಿಧ್ಯಮಯವಾದಂತಹ ಪ್ರಾಂತ್ಯಗಳು, ವಿಭಿನ್ನ ಹವಾಮಾನಗಳು ಹಾಗೂ ವಾತಾವರಣವನ್ನು ಕಾಣಬಹುದು. ಭಾರತ ಒಂದು ದೊಡ್ಡದಾದ ದೇಶವಾಗಿದೆ. ಇಲ್ಲಿ ನಮ್ಮ ದೇಶದ ಒಟ್ಟು ವ್ಯಾಪ್ತಿ 32,87,263 ಚದರ ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದ್ದು, ಉತ್ತರದಿಂದ 3,200 ಕಿಲೋಮೀಟರ್ ಹಾಗೂ ಪೂರ್ವ ಪಶ್ಚಿಮದಿಂದ 2,933 ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. 15,200 ಕಿಲೋಮೀಟರ್ನಷ್ಟು ಸರಹದ್ದು ಮತ್ತು 7,516ರಷ್ಟು ಕರಾವಳಿ ಪ್ರದೇಶವನ್ನು ಹೊಂದಿದೆ. ಭಾರತವು ಅತಿ ಹೆಚ್ಚು ಮಳೆ ಬೀರುವ ಪ್ರದೇಶವನ್ನು ಹಾಗೂ ಒಂದೆಡೆ ಅತಿ ಉಷ್ಣತೆ ಹೊಂದಿರುವಂತಹ ಪ್ರದೇಶವನ್ನು ಹೊಂದಿದೆ. ಅತಿ ಹೆಚ್ಚು ಉಷ್ಣತೆ ಅಂದರೆ ರಾಜಸ್ಥಾನದ ಮರುಭೂಮಿಗಳು, ಹಾಗೂ ಅತಿ ಹೆಚ್ಚು ಮಳೆ ಬೀಳುವ ಅಂದರೆ ಮಾನ್ಸೂನ್ ಮಾರುತಗಳನ್ನು ನಾವು ಎಲ್ಲಿ ನೋಡ್ತೀವಿ ಅಂದರೆ ಇಲ್ಲಿ ಹಿಮಾಲಯದಲ್ಲಿ ನೋಡ್ತೀವಿ. ಇನ್ನು ಎರಡನೇದಾಗಿ ಭಾಷಾ ವೈವಿಧ್ಯತೆ. ಭಾಷೆಯು ಭಾರತದ ವೈವಿಧ್ಯತೆಯ ಇನ್ನೊಂದು ಮೂಲವಾಗಿದೆ. ಭಾಷೆಯು ಸಾಂಘಿಕ ಅನ್ಯೋನ್ಯತೆಗೆ ಮಾತ್ರವಲ್ಲದೆ ಸಂಘರ್ಷಕ್ಕೂ ಕಾರಣವಾಗಿದೆ. ಭಾರತೀಯ ಸಂವಿಧಾನವು ತನ್ನ 8ನೇ ಅನುಸೂಚಿಯಲ್ಲಿ ಇದುವರೆಗೆ 22 ಭಾಷೆಗಳನ್ನು ಆಡಳಿತಾತ್ಮಕ ಉದ್ದೇಶಕ್ಕಾಗಿ ಅಧಿಕೃತವೆಂದು ಘೋಷಿಸಿದೆ. ಅದರಲ್ಲಿ ಕನ್ನಡವು ಒಂದು. ಉದಾಹರಣೆಗೆ ನಾವು ಇಲ್ಲಿ ಮರಾಠಿ, ಪಂಜಾಬಿ, ಸಂಸ್ಕೃತ, ತೆಲುಗು, ಉರ್ದು, ಹಿಂದಿ ಇತ್ಯಾದಿ. ಗ್ರಿಯರ್ಸನ್ ನಡೆಸಿದ ಭಾಷಾ ಸಮೀಕ್ಷೆಯ ಪ್ರಕಾರ ಭಾರತದಲ್ಲಿ 1,657 ಭಾಷೆಗಳು ಮತ್ತು ಸಾಕಷ್ಟು ಉಪಭಾಷೆಗಳು ಇವೆ ಅಂತ ಅವ್ರು ಹೇಳ್ತಾರೆ. ಇಲ್ಲಿ ಪ್ರಮುಖವಾಗಿ 5 ಭಾಷಾ ಕುಟುಂಬಗಳನ್ನು ವಿವರಣೆ ಮಾಡ್ಯಾರ. ಮೊದಲನೇದಾಗಿ ಇಂಡೋ ಆರ್ಯನ್ನರು. ಸಂಸ್ಕೃತ, ಹಿಂದಿ, ಬೆಂಗಾಲಿ, ಮರಾಠಿ, ಗುಜರಾತಿ, ಒರಿಸ್ಸಾ, ಪಂಜಾಬ್, ಬಿಹಾರಿ, ರಾಜಸ್ಥಾನಿ ಇವು ಇಂಡೋ ಆರ್ಯನ್ ಭಾಷೆಗಳು. ಇನ್ನು ದ್ರವಿಡಿಯನ್ ಭಾಷೆಗಳು ಯಾವ್ಯಾವ ಅಂದರೆ ತಮಿಳು, ಕನ್ನಡ, ತೆಲುಗು, ಮಲಯಾಳಂ ಭಾಷೆಗಳು. ಆಸ್ಟ್ರಿಕ್ ಭಾಷೆ ಅಂದರೆ ಮುಂಡಾರಿ, ಸಂತಾಲಿ, ಮೈಥಿಲಿ, ಡೋಗ್ರಿ ಇವು. ಇನ್ನು ಟಿಬೆಟೋ ಬರ್ಮನ್ ಭಾಷೆಗಳೆಂದರೆ ಮಣಿಪುರಿ, ಬೋಡೋ, ಲಡಾಖಿ ಇವು ಬುಡಕಟ್ಟು ಭಾಷೆಗಳಾಗಿದ್ದು, ಉತ್ತರ ಹಾಗೂ ಈಶಾನ್ಯ ಭಾರತದಲ್ಲಿ ಪ್ರದೇಶದ ಸಮೂಹಗಳಲ್ಲಿ ಈ ಭಾಷೆಗಳನ್ನು ನಾವು ಕಾಣುತ್ತೀವಿ. ಇನ್ನು ಯುರೋಪಿಯನ್ ಭಾಷೆಗಳೆಂದರೆ ಇಂಗ್ಲೀಷ್, ಪೋರ್ಚುಗೀಸ್ ಮತ್ತು ಫ್ರೆಂಚ್. ಇನ್ನು ಮೂರನೇದಾಗಿ ಧಾರ್ಮಿಕ ವೈವಿಧ್ಯತೆ. ಭಾರತದಲ್ಲಿ 8 ಪ್ರಮುಖ ಧರ್ಮಗಳಿವೆ. 2011ರ ಜನಗಣತಿಯ ಪ್ರಕಾರ ಭಾರತ ಒಟ್ಟು ಜನಸಮುದಾಯದಲ್ಲಿ 82.7% ಹಿಂದೂಗಳು, 11.8% ಮುಸ್ಲಿಮರು, 2.6% ಕ್ರಿಶ್ಚಿಯನ್ನರು, 2% ಸಿಖ್ಖರು, 0.7% ಬೌದ್ಧರು, 0.4% ಜೈನರು, 0.3%
ಜೋರಸ್ಟಿಯನ್ನರು ಮತ್ತು 0.1 ಯಹೂದಿಗಳನ್ನು ಹೊಂದಿದ್ದಾರೆ. ಜೈನ ಧರ್ಮವು ದಿಗಂಬರ ಮತ್ತು ಶ್ವೇತಾಂಬರ ಎಂಬ 2 ಪಂಗಡಗಳನ್ನು ಹೊಂದಿದೆ. ಮುಸ್ಲಿಮರಲ್ಲಿ ಸುನ್ನಿ ಮತ್ತು ಶಿಯಾ ಪಂಗಡಗಳಿವೆ. ಕ್ರೈಸ್ತ ಧರ್ಮದಲ್ಲಿ ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್ ಎಂಬ ಪಂಗಡಗಳಿವೆ. ಇನ್ನು ಸಿಖ್ ಧರ್ಮದಲ್ಲಿ ಗ್ರಂಥ ಸಾಹೇಬ ಜನರ ಪವಿತ್ರ ಗ್ರಂಥವಾಗಿದೆ. ಇನ್ನು ಸಾಂಸ್ಕೃತಿಕ ಮತ್ತು ಜನಾಂಗೀಯ ವೈವಿಧ್ಯತೆಗಳು. ಸಾಂಸ್ಕೃತಿಕ ವೈವಿಧ್ಯತೆಯು ಭಾರತದ ವಿವಿಧತೆಯ ಇನ್ನೊಂದು ಮೂಲವಾಗಿದೆ. ಭಾರತೀಯ ಸಾಮಾಜಿಕ ಅಭ್ಯಾಸಗಳಲ್ಲಿ ಸಾಕಷ್ಟು ವಿವಿಧತೆಯನ್ನು ಕಾಣ್ತೀವಿ. ರಾಜ್ಯದಿಂದ ರಾಜ್ಯಕ್ಕೆ ಸಾಂಸ್ಕೃತಿಕ ವ್ಯತ್ಯಾಸಗಳು, ಆಹಾರದಲ್ಲಿ ವ್ಯತ್ಯಾಸಗಳು, ಉಡುಗೆ ತೊಡುಗೆಗಳಲ್ಲಿ ವ್ಯತ್ಯಾಸಗಳು, ಜೀವನ ವಿಧಾನಗಳಲ್ಲಿ ವ್ಯತ್ಯಾಸಗಳು, ವರ್ತನಾ ಮಾದರಿಗಳಲ್ಲಿ ವ್ಯತ್ಯಾಸಗಳನ್ನು ನಾವು ಕಾಣುತ್ತೀವಿ. ಇಲ್ಲಿ ಡಾಕ್ಟರ್ R.K. ಮುಖರ್ಜಿಯವರು ಹೇಳುವಂತೆ ಭಾರತವು ಪಂಥಗಳು, ಪದ್ಧತಿಗಳು, ಮತಗಳು ಮತ್ತು ಸಂಸ್ಕೃತಿ, ನಂಬಿಕೆ, ಭಾಷೆ ಹಾಗೂ ಜನಾಂಗೀಯ ಪ್ರಕಾರಗಳ ಸಾಮಾಜಿಕ ವ್ಯವಸ್ಥೆಯನ್ನೊಳಗೊಂಡ ವಸ್ತು ಸಂಗ್ರಹಾಲಯವಾಗಿದೆ ಅಂತ ಅವ್ರು ಹೇಳ್ತಾರೆ. ಭಾರತದಲ್ಲಿ ಏಕತೆ. ಏಕತೆ ಎಂದರೆ ನಾವೆಲ್ಲರೂ ಒಂದು ಎಂಬ ಭಾವನೆಯಾಗಿದೆ. ಏಕತೆಯ ಲಕ್ಷಣಗಳು. ಪ್ರಾಂತೀಯ ಏಕತೆ. ಭಾರತದ ನೈಸರ್ಗಿಕ ಗಡಿಗಳು ಭಾರತಕ್ಕೆ ಭೌಗೋಳಿಕ ಏಕತೆಯನ್ನು ಒದಗಿಸುತ್ತದೆ. ಭಾರತವನ್ನು ಹಿಂದೆ ಭರತವರ್ಷ, ಭರತಖಂಡ, ಜಂಬೂದ್ವೀಪ, ಹಿಂದೂಸ್ತಾನ, ಇಂಡಿಯಾ ಎಂದು ಕರೆಯಲಾಗುತ್ತಿತ್ತು. ಇದು ಐತಿಹಾಸಿಕ ಏಕತೆಯ ಮಹತ್ವದ ಸೂಚಕವಾಗಿದೆ. ಭರತವರ್ಷ ಎಂಬ ಹೆಸರು ಕವಿಗಳು, ತತ್ವಶಾಸ್ತ್ರಜ್ಞರು ಮತ್ತು ಧಾರ್ಮಿಕ ಚಿಂತಕರ ಮನಗಳಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದಿದೆ. ಇವರೆಲ್ಲರೂ ಭಾರತವನ್ನು ಹಿಮಾಲಯದಿಂದ ಕನ್ಯಾಕುಮಾರಿವರೆಗೆ ಭರತ ಚಕ್ರವರ್ತಿಯಿಂದ ಆಳಲ್ಪಟ್ಟ ಏಕರಾಷ್ಟ್ರವೆಂದು ಪರಿಗಣಿಸಿದ್ದಾರೆ. ಭಾರತ ಮಾತೆ ಎಂಬ ಕಲ್ಪನೆಯೂ ಕೂಡ ಒಂದು ಭೌಗೋಳಿಕ ಏಕತೆಯ ಸಂಕೇತವಾಗಿದೆ. ಭಾಷಾ ಏಕತೆ. ಭಾರತದಲ್ಲಿ 1600ಕ್ಕಿಂತ ಹೆಚ್ಚು ಭಾಷೆಗಳು ಹಾಗೂ ಆಡುಭಾಷೆಗಳು ಇದ್ದು ಅದರಲ್ಲೂ ನಾವು ಏಕತೆಯನ್ನು ಕಾಣುತ್ತೇವೆ. ಭಾರತೀಯ ಭಾಷೆಗಳಿಗೆ ಸಂಸ್ಕೃತ ಭಾಷೆಯು ಆಧಾರವಾಗಿದ್ದು ಏಕತೆಗೂ ಕೂಡ ಅದು ಆಧಾರವಾಗಿದೆ. ಸಂಸ್ಕೃತ ಭಾಷೆಯು ಹಿಂದೂ ಸಂಸ್ಕೃತಿಯ ಭಾಷೆ ಅಲ್ಲದೆ ಹಲವಾರು ಹಿಂದೂ ಶಾಸ್ತ್ರ ಗ್ರಂಥಗಳು ಸಂಸ್ಕೃತ ಭಾಷೆಯಲ್ಲೇ ರಚಿಸಿವೆ. ಸಂಸ್ಕೃತವು ಹಿಂದೆ ವಿದ್ವಾಂಸರ ಭಾಷೆಗಿತ್ತು. ಪ್ರಾಂತೀಯ ಭಾಷೆಗಳು ಸಾಮಾನ್ಯರು ವ್ಯವಹರಿಸುತ್ತಿದ್ದರು. ಇನ್ನು ಭಾರತದ ವಿವಿಧ ಪ್ರಾಂತ್ಯಗಳಲ್ಲಿ ವಿವಿಧ ಭಾಷೆಗಳನ್ನು ಮಾತನಾಡ್ತಾರೆ. ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳು ಜನರ ಸಂಪರ್ಕ ಭಾಷೆಗಳಾಗಿವೆ. ಭಾಷಾವಾರು ರಾಜ್ಯಗಳ ರಚನೆ ಮತ್ತು ಶಾಲೆ, ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಪ್ರಾಂತೀಯ ಭಾಷೆಗಳನ್ನು ಬೋಧನಾ ಮಾಧ್ಯಮವಾಗಿ ಬಳಸುವುದು ಸ್ವಾತಂತ್ರ್ಯಾನಂತರದ ಬೆಳವಣಿಗೆಯಾಗಿದೆ. ಇನ್ನು ಧಾರ್ಮಿಕ ಏಕತೆ. ಧಾರ್ಮಿಕ ವಿವಿಧತೆಯ ನಡುವೆಯೂ ಕೂಡ ಭಾರತದಲ್ಲಿ ಧಾರ್ಮಿಕ ಏಕತೆಯನ್ನು ಕಾಣಬಹುದು. ಪ್ರತಿಯೊಂದು ಧಾರ್ಮಿಕ ಸಮೂಹದ ನಂಬಿಕೆಗಳು ಒಂದೇ ಆಗಿವೆ. ಆತ್ಮ ಅವಿನಾಶಿ ಎಂಬ ನಂಬಿಕೆಯನ್ನು ಎಲ್ಲ ಧರ್ಮಗಳು ಹೊಂದಿವೆ. ಜಗತ್ತಿನ ನಶ್ವರತೆ, ಪುನರ್ಜನ್ಮ, ಮೋಕ್ಷ ಮುಂತಾದವುಗಳ ಕುರಿತು ನಂಬಿಕೆಗಳು ಎಲ್ಲ ಧರ್ಮಗಳಲ್ಲಿಯೂ ಸಮನಾಗಿವೆ. ಕೆಲ ಆಚರಣೆಗಳಲ್ಲಿ ವ್ಯತ್ಯಾಸಗಳು ಇರಬಹುದು. ಪವಿತ್ರತೆ, ಅಗೋಚರ ಶಕ್ತಿಯ ಮೇಲಿನ ನಂಬಿಕೆ, ಕರುಣೆ, ಪ್ರಾಮಾಣಿಕತೆ, ಮುಕ್ತತೆ ಪ್ರತಿಯೊಂದು ಧರ್ಮದಲ್ಲಿ ಸಾಮಾನ್ಯವಾಗಿವೆ. ಇನ್ನು ಸಾಂಸ್ಕೃತಿಕ ಏಕತೆ. ಕಲೆ, ವಾಸ್ತುಶಿಲ್ಪ, ಆಹಾರ ಪದ್ಧತಿ, ಉಡುಪು, ಸಾಹಿತ್ಯ, ನೃತ್ಯ, ಸಂಗೀತ, ಕ್ರೀಡೆ, ಚಲನಚಿತ್ರ ಮುಂತಾದ ಕ್ಷೇತ್ರಗಳಲ್ಲಿ ಶೈಲಿಗಳ ಸಮ್ಮಿಶ್ರಣವಿದೆ. ಹೊಸ ಸಾಂಸ್ಕೃತಿಕ ನಮೂನೆಗಳು ಉದಯವಾಗ್ತವೆ. ವಿವಿಧತೆಯಲ್ಲಿ ಭಾರತ ಭೌಗೋಳಿಕ ಸ್ಥಿತಿಗಳು ಮತ್ತು ಐತಿಹಾಸಿಕ ಅನುಭವಗಳು, ಧಾರ್ಮಿಕ ಮೌಲ್ಯಗಳು ಹಾಗೂ ರಾಜಕೀಯ ತತ್ವದರ್ಶನಗಳು ನೆರವಿನಿಂದ ಜಾತಿ, ಭಾಷೆ, ಜನಾಂಗ ಮತ್ತು
ಧಾರ್ಮಿಕ ಸಮೂಹಗಳನ್ನು ಮೀರಿ ಏಕತೆಯನ್ನು ಸಾಧಿಸಿದ ಬೃಹತ್ ರಾಷ್ಟ್ರವಾಗಿ ಬೆಳೆದಿದೆ. ಆಧುನಿಕ ಶಿಕ್ಷಣ, ಸಾರಿಗೆ ಮತ್ತು ಸಂಪರ್ಕ ಜಾಲಗಳು, ಔದ್ಯೋಗೀಕರಣ ಮತ್ತು ನಗರೀಕರಣಗಳು ಏಕತೆಗೆ ಆಧಾರವಾಗಿವೆ. ಇನ್ನು ರಾಷ್ಟ್ರೀಯ ಭಾವೈಕ್ಯತೆ. ರಾಷ್ಟ್ರೀಯ ಭಾವೈಕ್ಯತೆ ಅಂದರೆ ಬೆಂಜಮಿನ್ ಅವರ ಪ್ರಕಾರ ರಾಷ್ಟ್ರೀಯ ಭಾವೈಕ್ಯತೆಯು ದೇಶವೊಂದರ ಸಮಸ್ತ ಜನರು ಒಂದು ಸಾಮಾನ್ಯ ಅನುನ್ನತದೊಂದಿಗೆ ಸ್ವಾಂಗೀಕರಣಗೊಳ್ಳುವುದಾಗಿದೆ. ಇನ್ನು ರಾಷ್ಟ್ರೀಯ ಭಾವೈಕ್ಯತೆಯ ಲಕ್ಷಣಗಳು. ರಾಷ್ಟ್ರೀಯ ಭಾವೈಕ್ಯತೆ ದೇಶವೊಂದರ ಜನರಲ್ಲಿ ನಾವು ಎಂಬ ಭಾವನೆಯನ್ನು ಮೂಡಿಸುತ್ತದೆ. ರಾಷ್ಟ್ರನಿಷ್ಠೆಯ ಬಗ್ಗೆ ತಿಳಿಸುತ್ತದೆ. ದೇಶ ವಿಭಜಕ ಶಕ್ತಿಗಳು ಮತ್ತು ವಿಚ್ಛಿದ್ರಕಾರಿ ಶಕ್ತಿಗಳನ್ನು ದೂರೀಕರಿಸುತ್ತದೆ. ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಭಾವನಾತ್ಮಕ ಅಂಶಗಳಿಂದ ಐಕ್ಯತೆಯನ್ನು ಸಾಧಿಸುವುದು. ಆದರ್ಶಮಯ ಗುರಿಗಳಾದ ಧರ್ಮನಿರಪೇಕ್ಷತೆ ಮತ್ತು ಪ್ರಜಾಸತ್ತೆಯನ್ನು ಸಾಧಿಸುವುದು ಈ ರಾಷ್ಟ್ರೀಯ ಭಾವೈಕ್ಯತೆಯ ವಿಶಾಲ ಉದ್ದೇಶವಾಗಿದೆ. ಇನ್ನು ಮುಂದಿನ ಕ್ಲಾಸ್ನಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯ ಸವಾಲುಗಳನ್ನು ನಾವು ನೋಡಲಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಏನಾದರೂ ತಪ್ಪಾಗಿ ಹೇಳಿದ್ದರೆ ಕಮೆಂಟ್ ಮಾಡಿ. ಧನ್ಯವಾದ.